ಈಗ ಕಲಬುರಗಿಗೆ ಟ್ರೈನ್ ಇದೆ. ಈಗ 7:30 ಇಲ್ಲಿಂದ ಹೋಗ್ಬೇಕು ತಿಂಡಿ ತಿನ್ಕೊಂಡು. ಬರೀ 30 ರೂಪೀಸ್ ಅಷ್ಟೇ ಒಬ್ರಿಗೆ ಟಿಕೆಟ್. ಖಾನಾಪುರ ಇಂದ ಹುಮ್ನಾಬಾದಿಂದ ಸೀದಾ ನೋಡಿ ಇದೆ ದೇವಸ್ಥಾನ. ಈ ಕಡೆ ಸೈಡ್ ನಿಮಗೆ ಆ ಸರ್ಕಲ್ ಅಲ್ಲೇ ಇಳ್ಕೊಂಡ್ರೆ ಅಲ್ಲಿಂದ ಕೋಟೆ ನಿಮಗೆ ಬರೀ 300 ಮೀಟರ್ ಇದೆ ಸರ್. ತುಂಬ ಚೆನ್ನಾಗಿದೆ. ಅಲ್ಲಿನ ಒಳಗಿನ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದು ಆ ಒಳಗಡೆ ಮೆಡಿಟೇಷನ್ ಸೆಂಟರ್ ಅಂತ ಒಂದಿದೆ, ಅದು ಸಿಕ್ಕಾಪಟ್ಟೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈಗ ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದ್ರೆ ಬೀದರಲ್ಲಿ ಇದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ 6:45 ಆಗಿದೆ. ಈಗ ಇಲ್ಲಿಂದ ಏನಪ್ಪಾ ಅಂತ ಅಂದ್ರೆ ಈಗ ಇಲ್ಲಿಂದ ಸೀದಾ ಗುಲ್ಬರ್ಗ ಹೊರಟಿದೀವಿ. ಗುಲ್ಬರ್ಗ ಕಲಬುರ್ಗಿ 2 ಒಂದೇ. ಈಗ ಕಲಬುರ್ಗಿ ಅಂತ ಮಾಡಿದ್ದಾರೆ. ಈಗ ಕಲಬುರ್ಗಿಗೆ ಟ್ರೈನ್ ಇದೆ. ಈಗ 7:30 ಇಲ್ಲಿಂದ ಹೋಗ್ಬೇಕು ತಿಂಡಿ ತಿನ್ಕೊಂಡು. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಎಲ್ಲ ಆಗಿ ಫುಲ್ ಕೂತಿದೀವಿ. ಈಗೇನು ಅಂತಂದ್ರೆ ಈಗ ಇಲ್ಲಿಂದ ತಿಂಡಿ ತಿನ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ ಇಲ್ಲಿಂದ ತುಂಬಾ ಹತ್ರನೇ ಇದೆ. ಹಾಗಾಗಿ ಈಗ ನೆನ್ನೆ ವಿಡಿಯೋದಲ್ಲಿ ನಿಮಗೆ ಒಂದು ರೂಮ್ ಟೂರ್ ಕೊಡೋಕ್ಕಾಗಿಲ್ಲ. ಈಗ ಒಂದು ರೂಮ್ ಟೂರ್ ನೋಡಿ. ಇಲ್ಲಿ ನೋಡಿ, ಇದೇ ರೂಮು. ಜಸ್ಟ್ 400 ರೂಪೀಸ್ ಅಷ್ಟೇ ಪರ್ ಪರ್ಸನ್. ರೂಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಬಂದ್ರೆ ಬೀದರ್ ಸೈಡ್ ಇಲ್ಲಿ ರೂಮಲ್ಲಿ ನೀವು ಉಳಿಬಹುದು. ಹೋಟೆಲ್ ಹೆಸರು ಬಂದ್ಬಿಟ್ಟು ಹೋಟೆಲ್ ವಿಕಾಸ್ ಲಾಡ್ಜ್ ಅಂತ ಅಂದ್ಬಿಟ್ಟು. ರೈಲ್ವೆ ಸ್ಟೇಷನ್ ಇಂದ ಕೇವಲ 400 ಮೀಟರ್ಸ್ ಅಲ್ಲೇ ಇದೆ. ನಿಮಗೆ ಒಳ್ಳೆ ರೂಮ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಟ್ ವಾಟರ್ ಫೆಸಿಲಿಟಿ ಆಗಿರ್ಬೋದು, 24 ಕರೆಂಟ್ ಆಗಿರ್ಬೋದು. ರೂಮ್ ಮಾತ್ರ ತುಂಬಾ ಕ್ಲೀನ್ ಇದೆ. ನೀವು ನೋಡೋದಾದ್ರೆ ಇದೆ ನೋಡಿ. ಅಂದ್ರೆ ನಮ್ಮ ಸಣ್ಣ ರೂಮಿನ ಒಂದು ಟೂರು. ತಿಂಡಿಗೆ ಮತ್ತೆ ನಾವು ರೆಗ್ಯುಲರ್ ಆಗಿ ನಿನ್ನೆಯಿಂದ ತಿಂತಿರೋ ಕಾಮಧೇನು ಹೋಟ್ಲಿಗೆ ಹೋಗೋಣ ಅಂತ ಈಗ ಅನ್ಕೊಂಡಿದೀವಿ. ಈಗ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇರ್ತಾರೆ ನಮ್ಮ ಉಡುಪಿ ಅವ್ರದ್ದು ಕಾಮಧೇನು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಈಗ ಬಂದಿದ್ದೀವಿ. ಟ್ರೈನಲ್ಲಿ ಕೂತಿದ್ದೀವಿ. ಇದು ಬೀದರಿಂದ ಕಲಬುರ್ಗಿ ಪ್ಯಾಸೆಂಜರ್ ಟ್ರೈನ್. ಇದು ಕರೆಕ್ಟು ಇಲ್ಲಿಂದ ಒಬ್ರಿಗೆ 30 ರೂಪಾಯಿ ಅಷ್ಟೇ ನೋಡಿ. ಬರೀ 30 ರೂಪೀಸ್ ಅಷ್ಟೇ ಒಬ್ರಿಗೆ ಟಿಕೆಟು. ಆರಾಮಾಗಿ ನೀವು 30 ರೂಪೀಸಲ್ಲಿ ಇಲ್ಲಿಂದ ಗುಲ್ಬರ್ಗ ಹೋಗಿ ರೀಚ್ ಆಗ್ಬೋದು. ಈಗೇನಪ್ಪ ಅಂತ ಅಂದ್ರೆ ಒಂದು 50% ಜರ್ನಿ ಕಂಪ್ಲೀಟ್ ಆಯಿತು. ಈ ಟ್ರೈನ್ ರೂಟ್ ಈಗಾಗಲೇ ಹೇಳಲಿಲ್ಲ ಅನ್ಸುತ್ತೆ. ಈ ಟ್ರೈನ್ ರೂಟ್ ಬಂದ್ಬಿಟ್ಟು ಖಾನಾಪುರ ಇಂದ ಹುಮ್ನಾಬಾದಿಂದ ಸೀದಾ ಕಲಬುರ್ಗಿ. ಈ ರೂಟಲ್ಲಿ ಟ್ರೈನ್ ಟ್ರಾವೆಲ್ ಮಾಡುತ್ತೆ. ಹಾಯ್ ಗಾಯ್ಸ್, ಈಗೇನಪ್ಪ ಅಂತ ಅಂದರೆ ಈಗ ಕರೆಕ್ಟಾಗಿ ಶರಣ ಬಸವೇಶ್ವರ ಗುಡಿಯಲ್ಲಿದ್ದೀನಿ. ಇದು ಬಂದ್ಬಿಟ್ಟು ಕಲಬುರ್ಗಿ ಜಿಲ್ಲೆಯಲ್ಲಿ ಬರುತ್ತೆ. ಈ ದೇವಸ್ಥಾನ ಏನು ಅಂತ ಅಂದರೆ ತುಂಬ ಹಳೆಯ ದೇವಸ್ಥಾನ ಮತ್ತು ಕಲಬುರ್ಗಿಯಲ್ಲಿ ತುಂಬ ಫೇಮಸ್ ದೇವಸ್ಥಾನ ಇದು. ನೋಡಿ ತೋರಿಸ್ತೀನಿ ನೋಡಿ, ಇದೇ ದೇವಸ್ಥಾನ ಶರಣ ಬಸವೇಶ್ವರ ಗುಡಿ ಅಂತ. ಇದು ಇಷ್ಟು ಗುಡಿ ಸುತ್ತಮುತ್ತ. ಗುಡಿ ಮಾತ್ರ ತುಂಬ ಚೆನ್ನಾಗಿದೆ. ಆಗಲೇ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಬೇಗನೆ ಬಂದ್ವಿ. ಟ್ರೈನ್ ಎಳಿತಿದ್ದಂಗೆ ಅಲ್ಲೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಟೆಂಪಲ್ ಎಲ್ಲಿ ಕ್ಲೋಸ್ ಆಗಿಬಿಡತ್ತೋ ಅಂತ ಅಂದು ಬೇಗ ಬಂದ್ವಿ. ಈಗ ಒಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್. ಒಳ್ಳೆ ದರ್ಶನ ಮಾಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಕಲಬುರ್ಗಿಗೆ ಬಂದರೆ ಇಲ್ಲಿ ಆರಾಮಾಗಿ ಒಂದ್ಸತಿ ಬನ್ನಿ. ನೀವು ಟ್ರೈನಲ್ಲಿ ಬರ್ತೀರಾ ಅಂತ ಅಂದರೆ ರೈಲ್ವೆ ಸ್ಟೇಷನಿಂದ ಶೇರಿಂಗ್ ಆಟೋ ಸಿಗುತ್ತೆ. 20 ರೂಪೀಸ್ ಅಷ್ಟೇ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ. ದೇವಸ್ಥಾನದ ಎದುರುಗಡೆನೇ ತಂದುಬಿಟ್ಬಿಡ್ತಾರೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ಫ್ರೆಂಡ್ಸ್, ಈಗ ದೇವ್ರ ದರ್ಶನ ಮಾಡಿಕೊಂಡು ಬುದ್ಧ ವಿಹಾರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬುದ್ಧ ವಿಹಾರ ಬಂದ್ಬಿಟ್ಟು ಸಿಟಿಯಿಂದ ಒಂದು 9 ಕಿಲೋಮೀಟರ್ಸ್ ಆಗುತ್ತೆ. ನೀವು ಶರಣ ಬಸವೇಶ್ವರ ಗುಡಿಯಿಂದ ಹೊರಗಡೆ ಬಂದರೆ ಆಟೋಗಳು ಸಿಗುತ್ತೆ. 10 ರೂಪಾಯಿ ತಗೊಳ್ತಾರೆ ಅಷ್ಟೇ. ಇಲ್ಲಿಂದ ಸಿಟಿ ಬಸ್ ಸ್ಟಾಪ್ ಅಂತ ಅಂದ್ರೆ ಅಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿಂದ ನಿಮ್ಗೆ ಆರಾಮಾಗಿ 15 ನಿಮಿಷಕ್ಕೆ ಒಂದು ಬುದ್ಧ ವಿಹಾರಕ್ಕೆ ಬಸ್ ಸಿಗುತ್ತೆ. ಅಲ್ಲಿಂದ ಮಿನಿಮಮ್ ಒಂದು 20 ಮಿನಿಟ್ಸಲ್ಲಿ ಹೋಗಿ ರೀಚ್ ಆಗ್ಬೋದು. ಈಗ ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಬಸ್ ನಂಬರ್ ಇನ್ನೊಂದು ತಿಳ್ಕೊಂಬಿಟ್ಟು ಕರೆಕ್ಟಾಗಿರೋ ಬಸ್ ನಂಬರ್ ಹೇಳ್ತೀನಿ. ಈಗ ಫ್ರೆಂಡ್ಸ್ ಸಿಟಿ ಬಸ್ ಸ್ಟಾಪಿಗೆ ಬಂದೆ. ಇದು ಗುಲ್ಬರ್ಗದ ಸಿಟಿ ಬಸ್ ಸ್ಟಾಪು. ಇಲ್ಲಿಂದ ಬುದ್ಧ ವಿಹಾರಿಗೆ ಪ್ರತಿ 15 ನಿಮಿಷಕ್ಕೆ ಒಂದೊಂದು ಬಸ್ ಬರುತ್ತೆ. ಆಗಲೇ ಹೇಳ್ದಂಗೆ ನೀವು ಬಸವೇಶ್ವರ ಗುಡಿಯಿಂದ ಈ ಸಿಟಿ ಬಸ್ ಸ್ಟಾಪಿಗೆ ಬಂದರೆ ಸಾಕು. ನಿಮಗೆ ಇಲ್ಲಿಂದ ಎಲ್ಲ ಕಡೆಗೂ ಬಸ್ ಸಿಗುತ್ತೆ. ನಿಮಗೆ ಆನ್ ದಿ ವೇ ಬಸವೇಶ್ವರ ಗುಡಿಯಿಂದ ಈ ಸಿಟಿ ಬಸ್ ಸ್ಟಾಪಿಗೆ ಬರೋ ಇದರಲ್ಲೇ ಈ ಕಡೆ ಸೈಡ್ ನಿಮಗೆ ಕಾಣ್ತಾ ಇದೆಯಾ? ಸೊ ಈ ಕಡೆ ಸೈಡ್ ನಿಮಗೆ ಆ ಸರ್ಕಲಲ್ಲೇ ಇಳ್ಕೊಂಡ್ರೆ ಅಲ್ಲಿಂದ ಕೋಟೆ ನಿಮಗೆ ಬರೀ 300 ಮೀಟರ್ ಅಷ್ಟೇ. ಗುಲ್ಬರ್ಗ ಕೋಟೆನೂ ಒಂದು ನೋಡ್ಬೋದು ನೀವು. ಇಲ್ಲಿಗೆ ಬಂದರೆ ಒನ್ ಡೇ ಪ್ಲ್ಯಾನ್ ಲೆಕ್ಕದಲ್ಲಿ ಬಂದರೆ ಒಂದು 3 ಪ್ಲೇಸಸ್ಸನ್ನು ಆರಾಮಾಗಿ ಕವರ್ ಮಾಡ್ಬೋದು ನೀವು ಇಲ್ಲಿಗೆ.
ಗೈಸ್ ಈಗ ಬಸ್ ಬಂತು. ಬಸ್ ನಂಬರ್ ಬಂದ್ಬಿಟ್ಟು 211 ಬುದ್ಧ ವಿಹಾರಿಗೆ. 211 ಬಸ್ ನಂಬರು. ಬಸ್ಸೆಲ್ಲ ಆರಾಮಾಗಿ ಸಿಗಲ್ಲ, ಬಸ್ಸೆಲ್ಲ ಆರಾಮಾಗಿ ಹೋಗ್ಬೋದು. ಬನ್ನಿ ಈಗ ಬುದ್ಧ ವಿಹಾರಿಗೆ ಹೋಗ್ಬೇಕು. ಗೈಸ್ ಇವಾಗ ಬಂದು ರೀಚ್ ಆದೆ ಬುದ್ಧ ವಿಹಾರ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಿಮ್ಗೊಂದು ಟೋಟಲ್ 30 ಮಿನಿಟ್ಸ್ ಬೇಕು. ಈಗೇನು ಅಂತ ಅಂದರೆ ಬುದ್ಧ ವಿಹಾರ ಎಂಟ್ರೆನ್ಸಲ್ಲಿದ್ದೀನಿ. ಇದು ಆ್ಯಕ್ಚುಲಿ ರೋಡ್ ತುಂಬ ಚೆನ್ನಾಗಿದೆ. ಗುಲ್ಬರ್ಗ ಯೂನಿವರ್ಸಿಟಿ ಫ್ರೆಂಡ್ಸ್ ನೋಡಿ, ಈ ಬುದ್ಧ ವಿಹಾರ ನೋಡುತ್ತೆ ನಿಮಗೆ ಏನು ನೆನ್ಪು ಬರ್ತಿರ್ಬೋದು ಅಂತ ಅಂದರೆ, ಸಂಚಿ ಸ್ತೂಪ ಅಂತ ನೀವು ಹೆಸರು ಕೇಳಿರ್ಬೋದು. ಮಧ್ಯಪ್ರದೇಶಲ್ಲಿದೆ. ಸಂಚಿ ಅಂತ ಕೂಡ ಇದೆ, ಅದು ಒಂದು ಊರ ಹೆಸರು. ಅಲ್ಲಿ ಒಂದು ಅದೇ ಹೇಳಿದ್ನಲ್ಲ, ಸಂಚಿ ಸ್ತೂಪ ಅಂತ ಒಂದಿದೆ. ಸೇಮ್ ಅದರ ಆರ್ಕಿಟೆಕ್ಚರಲ್ಲಿ ಹೋಲತ್ತಿದ್ದು. ಈಗ ಒಳಗೋಗಿ ಬಂದೆ ಫ್ರೆಂಡ್ಸ್. ಈಗ ಹಿಂದೆ ಕಾಣ್ತಿದೆ ಅಲ್ಲ, ಅದೇ ಬುದ್ಧ ವಿಹಾರ. ಒಳಗಡೆ ಮಾತ್ರ ತುಂಬ ಪೀಸ್ಫುಲ್ ಆಗಿದೆ, ಮಾತ್ರ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು 2007ಅಲ್ಲಿ. 2007ಇಂದ ಇಲ್ಲಿ ತನಕ ಸಕ್ಸಸ್ಫುಲ್ಲಾಗಿ ಇದನ್ನು ರನ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲಿನ ಒಳಗಿನ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದು ಆ ಒಳಗಡೆ ಮೆಡಿಟೇಷನ್ ಸೆಂಟರ್ ಅಂತ ಒಂದಿದೆ, ಅದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಒಳಗಡೆ ನಿಮಗೆ ಅಂತ ಅಂದರೆ ವೀಡಿಯೋ ಮಾಡೋಕ್ಕೆಲ್ಲ ಏನು ಪರ್ಮಿಷನ್ ಇಲ್ಲ. ಇಲ್ಲಿ ಕೆಳಗಡೆ ಸ್ಟೇರ್ ಕೇಸ್ ಇದೆ. ಈ ಸ್ಟೇರ್ ಕೇಸ್ ಹತ್ರನೇ ಲಾಸ್ಟ್ ನಿಮಗೆ ಫೋಟೋಸ್ ವೀಡಿಯೋಸ್ ಏನಾದರೂ ಬೇಕು ಅಂತ ಅಂದರೆ. ಒಳಗಡೆ ಎಲ್ಲ ನಿಮಗೆ ಫೋಟೋ ಎಲ್ಲ ತೆಗಿಲಿಕ್ಕೆ ಬಿಡೋಲ್ಲ. ಈಗ ಬುದ್ಧ ವಿಹಾರ್ ಬಸ್ ಸ್ಟ್ಯಾಂಡಿಗೆ ಬಂದೆ ಫ್ರೆಂಡ್ಸ್. ನಿಮಗೇನು ಅಂತಂದರೆ ಒಳಗಡೆ ಹೋಗ್ತೀರಾ ಅಂತ ಅಂದರೆ, ಇನ್ ಕೇಸ್ ಬ್ಯಾಗ್ ಏನಾದ್ರು ತರ್ತೀರಾ ಅಂದರೆ ಬ್ಯಾಗ್ ಅಲ್ಲೇ ಹೊರಗಡೆ ಇಟ್ಕೊತಾರೆ. ನಿಮಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಎಲ್ಲ ಇದೆ ಅಲ್ಲಿ ಒಳಗಡೆ. ಒಳ್ಳೆ ಒಂದು ಸತಿ ಆರಾಮಾಗಿ ಬಂದೋಗ್ಬೋದು, ಏನೂ ಸಹ ಪ್ರಾಬ್ಲಮ್ ಇಲ್ಲ. ಬಸ್ಸೂ ಅಷ್ಟೇ. ಇದು ಬಂದ್ಬಿಟ್ಟು ಬುದ್ಧ ವಿಹಾರ್ ಬಸ್ ಸ್ಟ್ಯಾಂಡ್ ಇದು. ಸೊ ಇಲ್ಲೇನು ಅಂತ ಅಂದರೆ, ನಿಮಗೆ ಪ್ರತಿ 20 ನಿಮಿಷಕ್ಕೊಂದೊಂದು ಬಸ್ ಬರ್ತಾನೆ ಇರುತ್ತೆ ಇಲ್ಲಿಗೆ. ಇದೇ ಬುದ್ಧ ವಿಹಾರ್ ಬ್ಯಾಕ್ ಸೈಡ್ ಇರೋದು, ಇದೇ ಬಸ್ ಸ್ಟ್ಯಾಂಡು. ನಿಮಗೆ 1:15 ಕ್ಲೋಸ್ ಆಗುತ್ತೆ ಬುದ್ಧ ವಿಹಾರ. ಬರೋದಿದ್ರೆ 1:15 ಒಳಗೆ ಬನ್ನಿ, 1:15 ಕ್ಲೋಸ್ ಮಾಡಿಬಿಡ್ತಾರೆ. 1:15 ಆದಮೇಲೆ ನೆಕ್ಸ್ಟ್ ಓಪನ್ ಆಗೋದೆ. ಸೊ ಈವ್ನಿಂಗ್ ಹಂಗೆ ಓಪನ್ ಆಗುತ್ತೆ. ಅಲ್ಲಿವರೆಗೂ ಇನ್ ಕೇಸ್ ಅದು ಮಧ್ಯದಲ್ಲಿ ಏನಾದರೂ ಬಂದರೆ ಸುಮ್ಮನೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಆದಷ್ಟು ಇನ್ ಕೇಸ್ ಬರೋದಿದ್ರೆ 1:15 ಒಳಗೆ ಬರೋಕ್ಕೆ ಟ್ರೈ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಈಗ ಏನು ಒಳಗಡೆ ಹೋಗ್ತಾ ಇದೆ, ಇದು ಫುಲ್ಲು ಗುಲ್ಬರ್ಗ ಯೂನಿವರ್ಸಿಟಿ ಇದೆ. ಫುಲ್ಲು ಒಳಗಡೆ ಸಿಕ್ಕಾಬಟ್ಟೆ ದೊಡ್ಡದಿದೆ ಮಾತ್ರ. ಗುಲ್ಬರ್ಗ ಯೂನಿವರ್ಸಿಟಿ ಅಂತೂ ಸಿಕ್ಕಾಬಟ್ಟೆ ದೊಡ್ಡದಿದೆ. ಒಳ್ಳೆ ಅದು ಎಂಟ್ರೆನ್ಸ್ ಒಳ್ಳೆ ವಿಧಾನಸೌಧ ಥರ ಇದೆ. ಅದು ಗುಲ್ಬರ್ಗ ಯೂನಿವರ್ಸಿಟಿ ಎಂಟ್ರೆನ್ಸು ಸೇಮ್ ವಿಧಾನಸೌಧನೇ ಆ ಥರ ಕಟ್ಟಿದ್ದಾನೆ. ತುಂಬ ದೊಡ್ಡದಿದೆ ಇಷ್ಟು ಗುಲ್ಬರ್ಗ ಯೂನಿವರ್ಸಿಟಿ ಒಳಗಡೆ. ಇದು ಗುಲ್ಬರ್ಗ ಯೂನಿವರ್ಸಿಟಿ ಬಸ್ ಸ್ಟಾಪ್ ಇದೆ ನೋಡಿ ಫುಲ್. ಕಲಬುರ್ಗಿಗೆ ಬಂದು ಏನು ಮಾಡಿದ್ಮೇಲೆ ಗೊತ್ತಿಲ್ಲ, ಡಿಫ್ರೆಂಟ್ ಚಾಟ್ ಮಾತ್ರ ಸಿಕ್ಕಾಬಟ್ಟೆ ತಿಂತಾ ಇದ್ದೀನಿ. ಒಳ್ಳೊಳ್ಳೆ ಚಾಟ್ ಸಿಗ್ತಾ ಇದೆ ಮಾತ್ರ ಕಲಬುರ್ಗಿ. ಎಲ್ಲ ಒಳ್ಳೆ ಸಖತ್ತ ಇದೆ ಮಾತ್ರ, ಎಲ್ಲ ಕಮ್ಮಿ ರೇಟು. ಮತ್ತೆ ಬೇಲು ಸಖತ್ತ ಇರುತ್ತೆ ಫ್ರೆಂಡ್ಸ್. ನೀವು ಕಲಬುರ್ಗಿಗೆ ಚಾಟ್ಸ್ ತಿನ್ನೋಕ್ಕೆ ಬರಬೇಕು. ಡಿಫ್ರೆಂಟ್ ವೆರೈಟಿ ಚಾಟ್ಸ್ ಅಪ್ಪ ಕಲಬುರ್ಗಿಯಲ್ಲಿ. ಅದು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟು. ಒಂದು 20 ರೂಪೀಸ್ 30 ರೂಪೀಸ್ ಅಷ್ಟೇ. ನೀವು ಏನೇ ತೊಗೊಳ್ಳಿ. ಇಲ್ಲಿ ಪಾನಿಪುರಿ ಅಂತೂ ನಿಜವಾಗ್ಲೂ ಅನ್ನ ಸಾಂಬಾರು ಥರ ತಿಂತಾರೆ ನಿಜವಾಗ್ಲೂ ಪಾನಿಪುರಿನ. ಎಲ್ಲ ಕಡೆ ಪಾನಿಪುರಿ ಅಂಗಡಿ. ಎಷ್ಟು ಜನ ಅಂತ ಅಂದರೆ ಸುಮ್ಮನೆ ಟೈಮಿಂಗ್ಸೇ ಇಲ್ಲ. ಅದು ಇಂಥ ಟೈಮ್ ಅಂತ ಏನಿಲ್ಲ. ಸುಮ್ಮನೆ ಗಾಡಿ ನೋಡಿದ್ರೆ ಒಂದು ಪ್ಲೇಟ್ ಪಾನಿಪುರಿ, ಅದು ಎಷ್ಟು 10 ರೂಪಾಯಿ ಅಷ್ಟೇ ಪಾನಿಪುರಿಗೆ. ಒಳ್ಳೆ ಟೇಸ್ಟ್ ಮಾತ್ರ. ಆದರೆ ಸಿಕ್ಕಾಬಟ್ಟೆ ಖಾರ ಇರುತ್ತೆ. ಖಾರ ತಿನ್ನೋರಿಗೆ ಕರೆಕ್ಟು. ಸ್ವಲ್ಪ ಖಾರ ಎಲ್ಲ ತಿನ್ನಲ್ಲ ಅಂತಂದರೆ ಸ್ವಲ್ಪ ಹೆವಿ ಖಾರ ಅನಿಸುತ್ತೆ. ಅದು ಬಿಟ್ಟರೆ ನಿಮಗೆ ಈ ಬೀದರು ಗುಲ್ಬರ್ಗ ಬಂದರೆ ಒಳ್ಳೊಳ್ಳೆ ಚಾಟ್ಸ್ ತಿನ್ಬೋದು ಮಾತ್ರ. ಗೈಸ್ ಈಗ ಗುಲ್ಬರ್ಗ ಫೋರ್ಟಿಗೆ ಬಂದೆ. ಇದು ಸೇಮು ಬೀದರ್ ಫೋರ್ಟ್ ಥರನೇ ಇದೆ ಹೊರಗಿಂದ ನೋಡೋಕ್ಕೆ. ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ. ಈಗ ಎಂಟ್ರಿ ಆಗಿದ್ದೀನಿ ಒಳಗಡೆ. ನೋಡೋಣ ಬನ್ನಿ ಒಳಗೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಇವಾಗ ಏನಪ್ಪ ಅಂತ ಅಂದರೆ, ಈಗ ಕಲಬುರ್ಗಿ ರೈಲ್ವೆ ಸ್ಟೇಷನಿಗೆ ಹತ್ರ ಬಂದೆ. ಆಗಲೇ ಏನು ಅಂತ ಅಂದರೆ, ಗುಲ್ಬರ್ಗ ಫೋರ್ಟಿಗೆ ಹೋಗ್ತಿದ್ದಂಗೆ ಫೋನು ಸ್ವಿಚ್ ಆಫ್ ಆಯ್ತು. ಅಲ್ಲಿ 5% ಇತ್ತು, ನಾನು ನೋಡ್ಕೊಂಡಿದ್ದಿಲ್ಲ. ಬ್ರೈಟ್ನೆಸ್ ಫುಲ್ ಇಟ್ಕೊಂಡು ಬ್ಲಾಗ್ ಮಾಡ್ತಿದ್ದಲ್ಲ, ಹಾಗಾಗಿ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೊಳಕ್ಕೆ ಸಾಹಸ ಆಯಿತು. ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಇದ್ದಿದ್ದೆ 3 ಅದು ಕಾಂಪಿಟೇಷನಲ್ಲಿ ಚಾರ್ಜ್ ಮಾಡಿಕೊಂಡು ಸ್ವಲ್ಪ ಈಗ ಚಾರ್ಜ್ ಆಯಿತು. ಈಗ ನಾನು ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಈಗ ಇಲ್ಲಿಂದ ಕರೆಕ್ಟ್ ಈಗ 8 ಗಂಟೆಗೆ ನಂಗೆ ಹುಬ್ಳಿಗೆ ಟ್ರೈನ್ ಇದೆ. ಇಲ್ಲಿಂದ ನಾನು ಹುಬ್ಳಿಗೆ ಹೋಗಬೇಕು. ಹುಬ್ಳಿಯಿಂದ ಹರಿಹರ,
ಹರಿಹರದಿಂದ ಶಿವಮೊಗ್ಗ ಈ ರೂಟು ರಿಟರ್ನ್ ಶಿವಮೊಗ್ಗ ಕಡೆಗೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಏನಪ್ಪ ಇತ್ತು ಅಂತಂದರೆ ನಮ್ಮ ಬಸವೇಶ್ವರ ಗುಡಿ ಇತ್ತು. ಬಸವೇಶ್ವರ ಗುಡಿ ಆದಮೇಲೆ ಅಲ್ಲಿಂದ ಬುದ್ಧ ವಿಹಾರ ಆದಮೇಲೆ ಅಲ್ಲಿಂದ ಸೀದಾ ಗುಲ್ಬರ್ಗ ಫೋರ್ಟು ಪೂರ್ತಿ ತೋರ್ಸೋಕ್ಕಾಗಿಲ್ಲ, ಸಾರಿ. ಆದರೆ ನೆಕ್ಸ್ಟ್ ಟೈಮ್ ಕವರ್ ಮಾಡ್ತೀನಿ. ಈಗ ಇಲ್ಲಿಂದ ಏನಪ್ಪ ಅಂತಂದರೆ ಈಗ ಹುಬ್ಳಿಗೆ ಹೋಗಬೇಕು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿರೋದ್ರಿಂದ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಏನಿರುತ್ತೆ ಅಂತಂದರೆ ನಮ್ಮ ಕಲಬುರ್ಗಿಯಿಂದ ಹುಬ್ಳಿ ಜರ್ನಿ ಇರುತ್ತೆ, ಅಲ್ಲಿಂದ ಶಿವಮೊಗ್ಗದ ಜರ್ನಿ ಇರುತ್ತೆ. ಅದೇ ಇಷ್ಟು ಫುಲ್ಲು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.